ನಿನ್ನ ಜೊತೆಯಲಿ ಜೊತೆಯಲಿ ನೆನ್ಪಿಟ್ಕೊಂಡ್ರೆ ತಲೆ ಮೇಲೆ ತಲೆ ಬೆಳೆಯುತ್ತೆ. ಬರೋ ಉಗಾದಿ ಅಷ್ಟೊತ್ತಿಗೆ ನನ್ನ ಮಗಳ ಮದುವೆ ಮಾಡಿಸ್ತೀನಿ. ಅವಳನ್ನ ಗಂಡನ ಮನೆಗೆ ಕಳಿಸ್ತೀನಿ. ಅವಳ ಮದುವೆ ಮೆರವಣಿಗೆನ ನೀವು ನೋಡ್ತೀರಾ. ಹೌದಾ ಶಾಸ್ತ್ರಿಗಳೇ? ಅಯ್ಯೋ ರಾಮಚಂದ್ರ, ಅಯ್ಯೋ ದೇವ್ರೆ, ಏನಾಯ್ತೆ? ಅಯ್ಯೋ ಭಗವಂತ, ಮಾಡಿಸ್ತೀನಿ. ಹ್ಞೂ ಶಾಸ್ತ್ರಿಗಳೇ, ಹಾಗೆ ಮಾಡಿಸ್ತೀನಿ. ರೀ, ಶಾಸ್ತ್ರಿಗಳು ಹೇಳಿದ್ ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡ್ರು ನೀನು. ಏನಂತೆ? ನಮ್ಮ ಪುಟಾಣಿಗೆ ಯಾವ್ದೋ ಹೆಣ್ಣಿನ ಶಾಪ ಇದೆಯಂತೆ. ಅದಕ್ಕೇನಂತೆ ಹೀಗೆ ಬರ್ತಾ ಇರೋ ಹೆಣ್ಣುಗಳೆಲ್ಲ ವಾಪಸ್ ಹೋಗ್ತಾ ಇರೋದು. ಅಲ್ಲ, ನಮ್ಮ ಅಭಯಕ್ಕೆ ಶಾಪ ಹಾಕುವಂತ ಹೆಣ್ಣು ಯಾರಿದ್ದಾರೆ ರೀ? ಇನ್ಯಾರಿರ್ತಾರೆ? ಸಾಕ್ಷಾತ್ ನೀನೇ. ಅಯ್ಯೋ ರಾಮ, ನಾನೇನ್ರಿ ಮಾಡ್ದೆ? ಏನೂ ಮಾಡ್ತಾ ಇಲ್ವಲ್ಲ. ಬರೋ ಹುಡುಗಿಯರ್ನೆಲ್ಲ ಕಣ್ಣು ಸರಿ ಇಲ್ಲ, ಜಾತಕ ಸರಿ ಇಲ್ಲ, ಕಾಲ್ ಬೆರಳು ಉದ್ದಕ್ಕಿದೆ, ಕೈ ಬೆರಳು ಗಿಡ್ಡಕ್ಕಿದೆ ಅಂತ ರಿಜೆಕ್ಟ್ ಮಾಡ್ತಾ ಇದೀಯಾ? ಅದಕ್ಕಿಂತ ಶಾಪ ಬೇಕಾ? ನೋಡು, ಕಂಡೀಷನ್ಸ್ನೆಲ್ಲ ಕಮ್ಮಿ ಮಾಡಿ ಹುಡ್ಕೋಕ್ ಶುರು ಮಾಡು. ಅವಾಗ ಹುಡುಗಿನೂ ಸಿಗುತ್ತಾಳೆ, ನಿನ್ನ ಮಗನಿಗೆ ಮದುವೆನೂ ಆಗತ್ತೆ. ನೀವ್ ಏನಾದ್ರೂ ಹೇಳಿ, ನಾನು ನನ್ನ ಮಗನಿಗೆ ಪರಿಪೂರ್ಣವಾದ ಹುಡುಗಿನೇ ನಾವು ಹುಡ್ಕೋದು. ಪರಿಪೂರ್ಣವಾಗಿರೋಳು ಈ ಪ್ರಪಂಚದಲ್ಲೇ ಹುಟ್ಟಿಲ್ಲ ಕಣೆ. ನೀನ್ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಿನ್ನ ಮಗ ಮುದುಕಾಗೋಗಿರ್ತಾನಷ್ಟೇ. ಬಿಡ್ತೂನಿ, ನೋಡ್ತಾ ಇರಿ. ಈ ಯುಗಾದಿ ಒಳಗೆ ನನ್ನ ಪುಟಾಣಿಗೆ ಒಂದು ಅಪರಂಜಿ ಅಂತ ಹೆಣ್ಣು ತಂದು ಮದುವೆ ಮಾಡದೆ ಹೋದ್ರೆ ನಾನು ಈ ಮನೆ ಬಿಟ್ಬಿಡ್ತೀನಿ. ಏನೋ ಡೀಪ್ ಡಿಸ್ಕಷನ್ ನಡೀತಾ ಇದೆ. ಎಲ್ಲ ನಿಂದೆ ಕಣೋ. ಅಮ್ಮ ಟೆನ್ಷನ್ ಆಗಿ ಕೂತಿದ್ದಾಳೆ. ನಿನ್ ಮದ್ವೆಗೆ ಅಡ್ಡಿ ಆಗ್ತಾ ಇರೋದಕ್ಕೆ ಜೋಯಿಸರು ಕಾರಣ ಹುಡುಕಿದಾರಂತೆ. ಹೌದು ಕಣೋ ಬಂಗಾರಿ, ಯಾವ್ದೋ ಹೆಣ್ಣಿನ ಶಾಪ ಇದೆ ಅಂತ ನಿನ್ಗೆ, ಅದಕ್ಕೆ ಮದುವೆ ಆಗ್ತಿಲ್ವಂತೆ. ಶಾಪನ ನಂಗ? ಹಂಗಾದ್ರೆ ಅದವಳೆ. ಯಾರ ಚಿನ್ನಿ ಅದು? ಒಬ್ಳಿದ್ದಾಳೆ ಮಾಮ್, ನನ್ಗೂ ಅವಳಿಗೂ ಒಂದೊಂದು ಇನ್ಸಿಡೆಂಟ್ ನಡೆದಿರೋದು. ನೋಡ್ದ್ಯಾ? ಸಿಗಾಕೊಂಡ. ಪಾಪು ಪಾಪು ಅಂತಿದ್ದೆ. ನೀನು ಪಾಪು ಹೊರಗಡೆ ಹೋಗಿ ಏನೇನ್ ಮಾಡ್ಕೊಂಡ್ ಬರ್ತಿದ್ದಾನೆ ಗೊತ್ತಾಯ್ತಾ? ನೀವ್ ಬೇರೆ ಹೆದರ್ಸ್ಬೇಡಿ, ಸುಮ್ನೆ ಬಿಡಿ ಪಿಚಾಂಡಿ ತರ. ಹೇಳು ಪುಟ್ಟ, ಯಾವ ಮನೆ ಹೇಳು ನಿನಗೆ ಶಾಪ ಹಾಕ್ತಾ ಇರೋದು? ಮನೆ ಹಳ್ಳಿ ಅಲ್ಲಮ್ಮ, ಯಾವ್ದು ಮಾರ್ಕೆಟ್ ನಲ್ಲಿ ಸಿಗ್ದಳು. ಅಲ್ಲಿ ತರಕಾರಿ ಮಾರ್ತಿದ್ಲು, ಇವ್ನು ಇಂಟರ್ವ್ಯೂ ಮಾಡಕ್ ಹೋಗಿದ್ದಾನೆ, ಜಗಳ ಮಾಡಿ ಬೈದ್ ಬಿಟ್ಟಿದ್ದಾನೆ ಅಷ್ಟೇ. ಇದೇನ್ ಲೆಕ್ಕಕ್ಕೆ ಬರಲ್ಲ ಬಿಡು. ಆದ್ರ ಹೆಣ್ಣಿನ ಶಾಪ ಅಂದ್ರೆ ಮಣ್ಣಾದ್ಮೇಲೂ ಕಾಡುತ್ತಂತೆ. ಅದಕ್ಕೆ ಆದಷ್ಟು ಬೇಗ ಅದಕ್ಕೊಂದು ಪರಿಹಾರ ಕಂಡ್ಕೊಂಡ್ಬಿಟ್ರೆ 3 ದಿನಕ್ಕೆ ನಿಂಗೆ ಮದ್ವೆ ಗೊತ್ತಾಗೋಗುತ್ತೆ ಕಡೋ. ಇರು, ಶಾಸ್ತ್ರಿಗಳಿಗೆ ನಾನೇ ಫೋನ್ ಮಾಡಿ ಪರಿಹಾರ ಕೇಳ್ತೀನಿ. ಇದೆಲ್ಲ ಸಿಲ್ಲಿ ಅನ್ಸಲ್ವ ರಚನ್? ಈ ಶಾಪ ಗೀಪ ಎಲ್ಲ ನಿಜನಾ? ಎಲ್ಲ ನಂಬಿಕೆ ಕಣೋ. ಕೆಲವು ಸಲ ಒಬ್ಬೊಬ್ರು ನೆಟ್ಟಿಸಿರು ಬಿಟ್ಟು ಕೋಪದಿಂದ ಅಂದಿದ್ದು ನಿಜ ಆಗಿದೆಯಂತೆ. ಹಂಗೇನಾದ್ರೂ ನಿನ್ನ ಅಂದಿದ್ರೆ ಒಂದಷ್ಟು ದುಡ್ಡು ಕೊಟ್ಟು ಸರಿ ಮಾಡ್ಬಿಡು, ಎಲ್ಲ ಸರೋಗುತ್ತೆ. ದುಡ್ಡಿಗೆಲ್ಲ ಕರ್ಗೋ ಪ್ರಜೆನೇ ಅಲ್ಲ ಅದು. ಅವಳನ್ನ ನಗ್ನಗ್ತಾನೆ ಹೊಲಿಸ್ಕೋಬೇಕು. ನಾಳೆನೆ ಹೋಗಿ ಅವಳನ್ನ ಕನ್ವಿನ್ಸ್ ಮಾಡ್ಬಿಡ್ತೇನೆ. ಅವಳಿಗೆ ಕೆಲಸ ಕೊಡ್ಸಿದ್ದು ನಾನೇ ಅಂತ ಗೊತ್ತಾದ್ರೆ ತುಂಬಾ ಖುಷಿ ಆಗ್ತಾಳೆ, ನನ್ನ ಬ್ಲೆಸ್ಸು ಮಾಡ್ತಾಳೆ. ಆಗೆಲ್ಲ ಸರಿ ಹೋಗುತ್ತೆ. ಲೇ ಮಗ, 1 ನಿಮಿಷ ಕಾಲ್ ಮಾಡ್ತೀನೋ? ರೀ ಮೇಡಮ್, ನಿಂತ್ಕೊಳ್ರಿ. ಒಂದು ಮಾತು ಆಡಿಸ್ದೆ ಹೋಗ್ತಿದ್ದೀರಲ್ಲ. ನೀವೇನ್ ಗನಾಂಧಾರಿ ಉಪಕಾರ ಮಾಡಿದೀರಾ ಅಂತ ನಾನು ನಿಮ್ನ ಮಾತಾಡ್ಸ್ಬೇಕು ಹೇಳಿ?
ಆಯ್ತ್ರಿ, ಏನು ಮಾಡಿಲ್ಲ. ನಿಮ್ಗೆ ಹಂಗೆ ಕೆಲಸ ಸಿಕ್ಬಿಡ್ತು, ಸರಿನಾ? ಅದು ನನ್ನ ಪುಣ್ಯ. ಯಾರೋ ದೇವ್ರ ತರ ಬಂದು ನನ್ ಕೆಲಸ ಕೊಡ್ಸಿದ್ರು. ಅದಕ್ಕೂ ಕಲ್ಲು ಹಾಕಕ್ ಬರ್ಬೇಡಿ. ಆ ದೇವ್ರು ಯಾರು ಅಂತ ತಿಳ್ಕೊಬೋದಾ? ಯಾಕೆ ಅಲ್ಲಿಗೂ ಬಂದು ನನ್ನ ಬಗ್ಗೆ ಇಲ್ದಿದ್ನ ಹೇಳಿ ಆ ಕೆಲ್ಸನೂ ಕಿತ್ಕೊಳ್ಬೇಕಾ? ನಿಮ್ ಮನುಷ್ಯತ್ವ ಅನ್ನೋದೇ ಇಲ್ವಾ? ಯಾಕೆ ನನ್ನ ಬಗ್ಗೆ ಇಷ್ಟೊಂದು ದ್ವೇಷ ಕಾಡ್ತೀರಾ ನೀವು? ರೀ, ನೀವು ಮತ್ತೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಿದ್ದೀರಾ. ನನ್ನ ಬಗ್ಗೆ ಗೊತ್ತಾದ್ರೆ ನೀವೇ ಇನ್ನೇನ್ರಿ ಗೊತ್ತಾಗ್ಬೇಕು? ನನ್ಗೂ ನಿಮ್ಗೂ ಪರಿಚಯನೂ ಇಲ್ಲ, ಸಂಬಂಧನೂ ಇಲ್ಲ. ಆದ್ರೂ ನನ್ನ ಹಿಂದೆ ಬಿದ್ದು ಕಾಟ ಕೊಡ್ತಾ ಇದ್ದೀರಾ. ಕಷ್ಟಪಟ್ಟು ನನ್ನ ಅನ್ನಕ್ಕೆ ನಾನೇ ದಾರಿ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಬೆಂಕಿ ಹಚ್ಚಕ್ ಬರ್ಬೇಡಿ ಪ್ಲೀಸ್. ನನ್ನ ಬಿಟ್ಬಿಡಿ. ರೀ ಶಾಲಿನಿ, ನನ್ನ ಮಾತು ಕೇಳ್ರಿ. ನನ್ನ ಹೆಸರಿಂದ ಕರಿಬೇಡಿ. ನನ್ ಕೆಟ್ಟ ಕೋಪ ಬರುತ್ತೆ. ನನ್ನ ಪಾಡ್ ನನ್ನ ಬಿಟ್ಬಿಡಿ. ರೀ, ಯಾಕ್ರಿ ಸಿಟ್ಕೋತೀರಾ? ನಾನು ನಿಮಗೆ ಕೆಟ್ಟದ್ ಮಾಡಕ್ ಬಂದಿಲ್ಲ ರೀ. ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳ್ರಿ. ನಿಂತ್ಕೊಳ್ರಿ ರೀ. ತಿನ್ನು ಅನ್ನನು ಹಾಳು ಮಾಡ್ಬಿಟ್ರಲ್ರಿ ಮನುಷ್ಯ ನೀವು. ಅಲ್ಲ ರೀ, ಅದು ಮಾತಾಡ್ಬೇಡಿ. ಇಷ್ಟ ಅನ್ನಕ್ಕೋಸ್ಕರ ನಾವ್ ಎಷ್ಟು ಒದ್ದಾಡ್ತೀವಿ ಅಂತ ನಿಮ್ ಕಲ್ಪನೆ ಯಾರು ಇದ್ಯಾ? ತಿನ್ನೋ ಅನ್ನನ ದೇವ್ರ ಸ್ವರೂಪ, ತಾಯಿ ಸ್ವರೂಪ ಅನ್ಕೊಂಡ್ ಬದುಕೋರ್ ನಾವು. ಅಂತ ಅನ್ನಕ್ಕೆ ಅವಮಾನ ಮಾಡ್ಬಿಟ್ರಲ್ರಿ. ಒಂದ್ ಹಿಡಿ ಅನ್ನ ಸಿಕ್ಕರೆ ಸಾಕು ಅಂತ ಲಕ್ಷಾಂತರ ಜನ ಕಣ್ಣೀರ್ ಹಾಕ್ತಾ ಇದ್ದಾರೆ. ಅಂತದ್ರಲ್ಲಿ ನೀವು ಹಸುವಿನ ಬೆಲೆ ಗೊತ್ತಿರೋರು ಮಾತ್ರ ಅನ್ನದ ಬೆಲೆ ಗೊತ್ತಾಗೋದು. ನಿಮ್ಮಂತ ಶ್ರೀಮಂತರಿಗೆ ಜನ್ಮದಲ್ಲಿ ಗೊತ್ತಾಗಲ್ಲ. ತಂಗ್ಲನ ತಿಂದ್ರು ಸ್ವಾಭಿಮಾನದಲ್ಲಿ ತಿನ್ಬೇಕು ಅನ್ನೋಳು ನಾನು. ಆದ್ರೆ ನೀವು ತಿನ್ನೋ ಅನ್ನನೇ ಕಿತ್ಕೊಂಡ್ಬಿಟ್ರಲ್ರಿ. ತೃಪ್ತಿ ಆಯ್ತಾ ನಿಮ್ಗೆ? ನಿಂತ ದೋಣಿಯ ಕೆಳಗೆ ಕಡಲು ಚಲಿಸಿದ ಹಾಗೆ ಕ್ಷಣ ನಾನು, ಕಾಲ ನೀನು, ಆ ಜೀವ ಬಂಧಿ ನಾನು, ಬಿಡುಗಡೆಯೇ ಮರಣವು. ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಿದೆ. ಯಾಕೆ ಸರ್? ನಾನು ಬರೀ ನನ್ನ ಕೆಲಸ, ಬರವಣಿಗೆ, ಬೆಳವಣಿಗೆ ಬಗ್ಗೆ ಯೋಚನೆ ಮಾಡಿದೆ ಹೊರತು ಪಾಪ ಅವಳ ಕಡೆ ತಿರುಗಿ ನೋಡೋಕ್ಕೂ ಆಗಲಿಲ್ಲ ನನಗೆ. ಯಾರು ಸರ್? ನನ್ನ ಗೆಳತಿ. ತುಂಬ ಪಾಪದ ಹುಡುಗಿ. ಒಂದು ಕೆಟ್ಟ ಜೀವನ ಬದುಕ್ತಾ ಇದ್ವಿ. ನನಗೆ ಹೆಸರು ಬರಲಿ ಅಂತ ಅವಳದ್ದು ಜೀವನದ ಕತೆ ಬರ್ತಿದ್ದೆ. ಅದರಿಂದ ನನಗೇನೋ ಹೆಸರು ಬಂತು. ಪಾಪ ಅವಳ ಹೆಸರು ಹಾಳಾಯಿತು. ಜೊತೆಗೆ ಅವಳ ಜೀವನನೂ ಹಾಳಾಯಿತು. ನನ್ನಿಂದ ಪಡಬಾರದು ಕಷ್ಟಪಟ್ಟು ತುಂಬ ದುಃಖ, ನೋವು ಎದುರಿಸಿದ್ಲು. ಕಡೆಗೆ ತಮ್ಮ ತಂಗಿಗೋಸ್ಕರ ಹುಟ್ಟಿ ಬೆಳೆದ ಊರನ್ನೇ ಬಿಟ್ಬಿಟ್ಟು. ನಿಮ್ ಶೋಕಿಗೋಸ್ಕರ ನಮ್ಮಂತವ್ರ ಜೀವನ ಜೊತೆ ಆಟ ಆಡಿದ್ರೆ ಖಂಡಿತ ಉದ್ಧಾರ ಆಗಲ್ಲ. ಕಷ್ಟದಲ್ಲಿ ಇದ್ದಿದ್ದು ಹುಡುಗಿ ಹಿಂಗ್ ಮಾಡಿದ ಕೆಲಸದಿಂದ ನಾವು ಅವಳಿಗೆ ತೊಂದರೆ ಮಾಡಿದ್ದಾಯ್ತು. ಅಷ್ಟೆಲ್ಲ ಆದರೂ ನಾನು ಒಂದು ಸಲಕ್ಕೂ ಅವಳನ್ನ ಸಾರಿ ಕೇಳಲೇ ಇಲ್ಲ. ಯಾಕಂದರೆ ನಂಗೆ ಅಹಂ ಜಾಸ್ತಿ. ಅವಳ ಮುಂದೆ ತಲೆ ತಗ್ಗಿಸ್ಬಾರ್ದು ಅನ್ನೋ ಹಠ. ಅವತ್ತು ನಾನು ಬೆಳಿಬೇಕು ಅಂತ ಅವಳನ್ನು ತುಳಿದುಬಿಟ್ಟೆ. ಇಂಡೈರೆಕ್ಟಾಗಿ ಅವಳ ಕೆಲಸ ಕಿತ್ಕೊಂಡೆ, ಅವಳ ಅನ್ನ ಕಿತ್ಕೊಂಡೆ, ಅವಳ ಜೀವನನೇ ನಾಶ ಮಾಡಿಬಿಟ್ಟೆ. ಇವತ್ತು ನಾನು ಗೆದ್ದೆ ಅಂತ ಬೀಗ್ತಾ ಇದ್ದೀನಿ.
ಎಂಥ ಅಸಹ್ಯದ ಬದುಕಲ್ವ ನಿಂದು. ನಿಜ ಸರ್, ಅಸಹ್ಯದ ಬದುಕ ನಮ್ಮದು. ನೀನು ಸಾರಿ ಕೇಳೋದಾ? ಯಾರನ್ನ ಮಗ್ನೆ? ಯಾರೋ ಒಬ್ರು ನಮ್ಮ ನನ್ನಿಂದ ಒಂದು ತಪ್ಪಾಗಿದೆ, ಅದಕ್ಕೆ ಸಾರಿ ಕೇಳಿದ್ರೆ ಸಮಾಧಾನ ಆಗೋದು ಅಂತಾನೂ ಗೊತ್ತಿದೆ. ಆದ್ರೆ ಪ್ರತಿ ಸಲ ಅವ್ರ ಮುಂದೆ ನಿಂತಾಗ್ಲೋ ಆ ಸಾರಿ ಅನ್ನೋ ಪದ ನನ್ನ ಬಾಯಿಂದ ಬರೋದೇ ಇಲ್ಲ ಮಾಮ್. ಏನೋ ಬಂಗಾರಿ ನೀನು ಹೀಗೆಲ್ಲ ಮಾತಾಡ್ಬೇಡಪ್ಪ, ನಂಗೆ ಸಂಕಟ ಆಗುತ್ತೆ. ನೋಡು, ನೀನ್ ಯಾವತ್ತು ಯಾರೆದ್ರಿಗೂ ತಲೆನೂ ತಗ್ಗಿಸ್ಬಾರ್ದು, ಸಾರಿನೂ ಕೇಳ್ಬಾರ್ದು, ಗೊತ್ತಾಯ್ತಾ? ತಪ್ಪು ಮಾಡಿದ್ರು ಸುಮ್ಮನೆ ಇರ್ಬೇಕಲ್ಲಮ್ಮ. ಇಲ್ಲಿ ಬಿಡಿ ಮಾವ, ಈ ತಪ್ಪು ಕ್ಷಮೆ ಅದೆಲ್ಲ ನಿಮ್ ಕಾಲಕ್ಕೆ ಆಗೋಯ್ತು. ನನ್ ಮಗ ಮಾತ್ರ ಯಾವತ್ತು ಯಾವ ವಿಷಯಕ್ಕೂ ಕ್ಷಮೆ ಕೇಳಬಾರ್ದು. ಪುಟಾಣಿ, ನಿನ್ ಬಾಯಿಂದ ಯಾವತ್ತು ಸಾರಿ ಅನ್ನೋ ಪದ ಬರಬಾರ್ದು. ಅದ್ ನನ್ ಮುಂದೆನೆ ಆಗಿದ್ರು ಸರಿ, ಚೀಫ್ ಮಿನಿಸ್ಟರ್ ಮುಂದೆನೆ ಆಗಿದ್ರು ಸರಿನೇ, ಗೊತ್ತಾಯ್ತಾ? ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ದಚ್ಚಿ. ನೀನ್ ಹೇಳಿದ್ಮೇಲೆ ಒಂದೊಂದು ನಂಗೆ ಅರ್ಥ ಆಗ್ತಿರೋದು. ಅವಳಿಗೆ ನಿಜವಾಗ್ಲೂ ಹರ್ಟ್ ಮಾಡ್ಬಿಟ್ಟೆ. ಅವಳು ತಿನ್ನೋ ಅನ್ನನ ನೆಲದ ಮೇಲೆ ಬೀಳ್ಸ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಷ್ಟಾದ್ರೂ ಯಾಕೆ ರಚಿ ನನ್ನ ಕೈಲಿ ಸಾರಿ ಕೇಳಕ್ಕಾಗ್ತಿಲ್ಲ? ಗ್ರೇಟ್. ನೀನು ಹುಟ್ಟದಾಗಿಂದ ಇನ್ನೊಬ್ಬರನ್ನ ಸಾರಿ ಕೇಳಬೇಕು ಅಂತ ನಿನಗೆ ಇವತ್ತು ಅನ್ನಿಸ್ತಲ್ಲ, ಮೆಚ್ಚದೆ ಕಣ. ಗ್ರೇಟ್. ನೀನು ಹುಟ್ಟದಾಗಿಂದ ಇನ್ನೊಬ್ಬರನ್ನ ಸಾರಿ ಕೇಳಬೇಕು ಅಂತ ನಿನಗೆ ಇವತ್ತು ಅನ್ನಿಸ್ತಲ್ಲ, ಮೆಚ್ಚದೆ ಕಣ ಮಗನೇ ನಿನ್ನ. ಅಂದ್ಕೊಂಡಿದ್ದೀನಿ, ಬಟ್ ಸಾರಿ ಕೇಳಕ್ಕಾಗ್ತಿಲ್ಲ. ನೀನಿರೋ ಕಂಡೀಷನಲ್ಲಿ ಕೇಳಕ್ಕಾಗೋದು ಇಲ್ಲ. ಯಾಕಂದ್ರೆ ನಾನೇ ಗ್ರೇಟ್, ನಾನೇ ಸ್ಪೆಷಲ್ ಅನ್ನೋ ಅಹಂಕಾರ ನಿನ್ನ ಮನಸ್ಸಿನ ತುಂಬ ತುಂಬ್ಕೊಂಡ್ಬಿಟ್ಟಿದೆ. ಅಹಂಕಾರನ? ಅದೆಲ್ಲ ಏನೂ ಇಲ್ಲ. ಅದೆಲ್ಲ ಇಲ್ಲದೆ ಹೋಗಿದ್ದಿದ್ರೆ ನೀನಿಷ್ಟು ಕೇರ್ಲೆಸ್ ಆಗಿ ಬದುಕ್ತಾ ಇರಲಿಲ್ಲ. ನೋಡು, ನಿನ್ನೊಳಗಿರೋ ಅಹಂಕಾರನ ಕಿತ್ತು ಹೊರಗೆ ಹಾಕು. ನಾನು ಗ್ರೇಟ್ ಅಲ್ಲ ಅಂತ ನೀನು ಒಂದು ಸಲ ನೀನೇ ಅಂದ್ಕೊಂಡು ನೋಡು. ನಾನೊಬ್ಬ ಸಾಮಾನ್ಯ ಮನುಷ್ಯ ಅನ್ನೋದನ್ನ ನೀನು ಅರ್ಥ ಮಾಡ್ಕೊ. ಅವಾಗ ಆ ಸಾರಿ ಅನ್ನೋ ಪದ ನಿನ್ನೊಳಗಿಂದ ತಾನಾಗಿ ಹೊರಗೆ ಬರುತ್ತೆ. ಏನೇ ಆದರೂ ನಿನ್ನನ್ನ ಸಾರಿ ಕೇಳೋ ಹಂತಕ್ಕೆ ತಂದಿದ್ದಾರೆ ಅಂದರೆ ಅವ್ರು ಯಾರೋ ದೊಡ್ಡ ವ್ಯಕ್ತಿನೇ ಇರಬೇಕು. ನನ್ನ ಪರವಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡು. ಮೌನ 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 ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಮೌನ ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ನೋಡಿ ನಾಚಿತು ಪಾನು ಸೇರಿತು ಕೆಂಪು ಸಂಜಯ ಕದಪಲ್ಲಿ. ಮೌನ ತಬ್ಬಿತು ನೆಲವ ಜುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಪ್ರಪಂಚದಲ್ಲಿ ಇನ್ನೊಬ್ಬನೇ ಗ್ರೇಟಾ? ಬೇರೆ ಇನ್ಯಾರೂ ಇಲ್ವಾ? ಅಂಥದ್ದಿರೋದೇನೋ ನಿನ್ನಲ್ಲಿ. ಏನೋ
ನೋಡಕ್ ಒಂದ್ ಸ್ವಲ್ಪ ಸ್ಮಾರ್ಟ್ ಆಗಿದ್ಯಾ. ಯಾಕೆ ಬೇರೆ ಇನ್ಯಾರು ಸ್ಮಾರ್ಟ್ ಆಗಿಲ್ವಾ? ನಿನ್ಗಿಂತ ಸ್ಮಾರ್ಟ್ ಆಗಿರೋರು 1000 ಹುಡುಗರಿದ್ದಾರೆ. ಸೊ ನೀನೇನು ಸ್ಪೆಷಲ್ ಅಲ್ಲ. ನೀನ್ ದೊಡ್ಡ ಶ್ರೀಮಂತ ಅಂತ ಕೊಬ್ಬಲ್ಲ. ಏನ್ ನೀನ್ ಒಬ್ನೇನ ದುಡ್ಡಿಟ್ಟಿರೋದು? ನಿನ್ನಂತ 100 ಜನಗಳನ್ನ ಪರ್ಚೇಸ್ ಮಾಡೋಷ್ಟು ಶ್ರೀಮಂತರಿದ್ದಾರೆ ಈ ಭೂಮಿಲಿ. ಅಷ್ಟಕ್ಕೂ ಇದೆಲ್ಲ ಏನ್ ನೀನ್ ದುಡ್ದಿದ್ದಲ್ವಲ್ಲ, ನಿಮ್ಮ ಅಪ್ಪನ ದುಡ್ಡಲ್ಲಿ ಬದುಕ್ತಿದ್ಯಾ? ನಾಚಿಕೆ ಆಗಲ್ವಾ ನಿಂಗೆ? ಏನು ನೀನ್ ಒಬ್ನೇ ಎಜುಕೇಟೆಡಾ? ನಿನ್ಗಿಂತ ಡಬಲ್ 3 ಡಿಗ್ರಿ ತಗೊಂಡ್ರು ಬೇಜಾನ್ ಜನ ಇದ್ದಾರೆ. ಅವ್ರ ಮುಂದೆ ನೀನ್ ಯಾವ ಲೆಕ್ಕನೋ? ಸೊ ಈ ವಿಷಯದಲ್ಲೂ ನೀನೇನು ಗ್ರೇಟ್ ಅಲ್ಲ. ನೀನೊಬ್ಬ ವೇಸ್ಟ್ ಫೆಲೋ. ಕ್ಯಾಮ್ರಾ ಹಿಡ್ಕೊಂಡು ಬೀದಿ ಸುತ್ಬಿಟ್ರೆ ನೀನ್ ಎನರ್ಜೆಟಿಕಾ? 70ನೇ ವಯಸ್ಸಲ್ಲಿ ಹಿಮಾಲಯ ಹತ್ತಿರೋರು ಬೇಜಾನ್ ಜನ ಇದ್ದಾರೆ. ಅವ್ರ ಮುಂದೆ ನೀನ್ ಯಾವ ಗುಡ್ವಿಲ್ ಅನ್ನೋ ದಯಾವಂತ? ನಿನ್ ಜನ್ಮಕ್ಕೆ ಒಂದ್ ಇನ್ನೋಸೆಂಟ್ ಹುಡುಗಿನ ಆ ಮಟ್ಟಕ್ಕೆ ಗೋಳಿಕೊಂಡಲ್ಲ. ಗುಡ್ವಿಲ್ ಅನ್ನೋ ಪದಕ್ಕೂ ನಿನ್ ಜನ್ಮಕ್ಕೂ ಸಂಬಂಧನೇ ಇಲ್ಲ. ಇದಷ್ಟೇ, ನಾನು ಒಬ್ಬ ಮಾಮೂಲಿ ಹುಡುಗ, ಅ ಕಾಮನ್ ಮ್ಯಾನ್. ನನಗೆ ಅಂತ ಯಾವ ಗ್ರೇಟ್ನೆಸ್ಸು ಇಲ್ಲ, ಯಾವ ಕಿರೀಟನೂ ಇಲ್ಲ. ಸೊ ನನ್ನೀಗೋಗಿ ಬರೋಕ್ಕೆ ಚಾನ್ಸೇ ಇಲ್ಲ. ನಾನೊಬ್ಬ ಮಾಮೂಲಿ ಮನುಷ್ಯ, ಸಾಮಾನ್ಯ ಮನುಷ್ಯ. ನಾನು ಯಾರಿಗಿಂತನೂ ದೊಡ್ಡವನಲ್ಲ, ಯಾರು ನನಗಿಂತ ಚಿಕ್ಕವರು ಅಲ್ಲ. ಐ ಆಮ್ ಅ ಕಾಮನ್ ಮ್ಯಾನ್. ಕಾಮನ್ ಮ್ಯಾನ್. ಶಾಲಿನಿ ನಿಂತ್ಕೊಳ್ರಿ. ಹಲೋ ಪ್ಲೀಸ್ ಕಣ್ರೆ, ದಯವಿಟ್ಟು ತೊಂದರೆ ಕೊಡ್ಬೇಡ್ರಿ. ಈಗಾಗ್ಲೇ ನಿಮ್ಮಿಂದ ಆಗಿರೋ ಉಪಕಾರಗಳೇ ಸಾಕು. ಇನ್ಮೇಲಾದ್ರೂ ಸ್ವಲ್ಪ ನೆಮ್ಮದಿಯಾಗಿರಕ್ ಬಿಟ್ಬಿಡಿ ಪ್ಲೀಸ್. ಬಿಟ್ಬಿಡ್ತೀನಿ ಶಾಲಿನಿ, ಆದ್ರೆ ಅದಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಹೇಳ್ಬೇಕು ನಿಮ್ಗೆ. ನಂಗೇನು ಕೇಳಕ್ ಮನ್ಸಿಲ್ಲ. ಹಂಗಂತ ನನ್ನ ಮನ್ಸಿರೋದನ್ನ ಆಚೆಗೆ ಆಗ್ತಾ ಇದ್ರೆ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ. ಪ್ಲೀಸ್ ಶಾಲಿನಿ, ಒಂದೇ ಒಂದು ಮಾತು. ಲೈಫಲ್ಲೇ ಫಸ್ಟ್ ಟೈಮ್ ಇದನ್ನು ಹೇಳಬೇಕು ಅಂತ ಡಿಸೈಡ್ ಮಾಡ್ಕೊಂಬಂದಿದ್ದೀನಿ. ಏನು? ಗೊತ್ತೋ ಗೊತ್ತಿಲ್ಲನೋ ನಾನು ನಿಮ್ಮನ್ನ ತುಂಬ ಹರ್ಟ್ ಮಾಡಿ ಅವಮಾನ ಮಾಡಿದ್ದೀನಿ. ನನ್ನಿಂದ ಕಷ್ಟ ನಷ್ಟ ಎಲ್ಲ ಅನುಭವಿಸಿದ್ದೀರ. ಅದೆಲ್ಲದಕ್ಕೂ ಸೇರಿಸಿ ಇವತ್ತು ನಾನು ನಿಮ್ಮನ್ನ ಏನೋ ಕೇಳ್ತಾ ಇದ್ದೀನಿ. ಸೊ ಏನು ಕೇಳ್ತೀರಿ? ನೀವು ಹೇಳ್ತೀರಾ ನಾನು ಹೊರಡ್ಲಾ? ಇಲ್ಲ ಇಲ್ಲ ಇಲ್ಲ, ಹೇಳ್ತೀನಿ. ಅದು ನಾನು ಮಾಡೋ ತಪ್ಪನೆಲ್ಲ ಕ್ಷಮಿಸ್ಬಿಡಿ. ಐ ಆಮ್ ಸಾರಿ ಶಾಲಿನಿ. ನಿಮ್ ಸಾರಿ ತಗೊಂಡು ಹೋಗಿ ತಿಪ್ಪೆಗೆಸಿರಿ. ಮಾಡೋ ಅನ್ಯಾಯ ಎಲ್ಲ ಮಾಡಿ ಈಗ ಮಳ್ಳನ್ ತರ ನಿಂತ್ಕೊಂಡು ಸಾರಿ ಕೇಳ್ಬಿಟ್ರೆ ಆಗಿರೋ ಅನ್ಯಾಯ ಎಲ್ಲ ಸರಿ ಹೋಗ್ಬಿಡುತ್ತಾ? ಸಮಾಜದಲ್ಲಿ ನಂಗೆ ಒಳ್ಳೆ ಮರ್ಯಾದೆ ಸಿಕ್ಬಿಡುತ್ತಾ? ಹೋಗ್ರಿ ಸುಮ್ನೆ. ಇದೇ ಕಡೆ ಇನ್ಯಾವತ್ತಾರು ನನ್ನ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಅವತ್ತು ಒಂದ್ ಕೆನೆಗೆ ಹೊಡೆದಿದ್ದೀನಿ, ಆಮೇಲೆ ಇನ್ನೊಂದ್ ಕೆನೆ ಮುಟ್ ನೋಡ್ಕೊಳ್ಬೇಕಾಗತ್ತೆ.
ಹೋಗ್ರಿ. ಸುಡುವ ಹಿಮವೇ ಪ್ರೀತಿ, ಅಗ್ನಿ ಸ್ನಾನದ ರೀತಿ, ಸುಖವೆನ್ನೋ ಮಾಯ ಜಿಂಕೆ, ಹಿಡಿಯೋಕೆ ನೂರು ಶಂಕೆ, ಕವಲುಗಳೇ ಕಾಡಿವೆ. ನಂಬಿ ಬರಲಿ ಹೇಗೆ ನಿನ್ನ ಜೊತೆಯಲಿ, ಜೊತೆಯಲಿ. ಎಷ್ಟು ಧಿಮಾಕ್ ಇರಬೇಕು ಲೈಫಲ್ಲೇ ಫಸ್ಟ್ ಟೈಮ್ ನಾನು ಈಗೋನೆಲ್ಲ ಕಂಟ್ರೋಲ್ ಮಾಡಿಕೊಂಡು ನನ್ನನ್ನು ನಾನೇ ಕಾಮನ್ ಮ್ಯಾನ್ ಅಂದ್ಕೊಂಡು ಸಾರಿ ಕೇಳಿದ್ರೆ ಇನ್ನೊಂದು ಕೆನ್ನೆ ಮುಟ್ಟು ನೋಡ್ಕೋಬೇಕಾ? ಬಿಡಲ್ಲ ಕಣ್ರಿ, ನೀರಿಗೆ ಬಿದ್ದಾಗಿದೆ. ಇನ್ನು ಚಳಿ ಏನೋ ಮಳೆ ಏನೋ, ನೀವಾಗಿದ್ದು ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಬಾಯ್ ಬಿಟ್ಟು ಹೇಳೋವರೆಗೂ ಹಿಂದೆ ಜರಿಯೋ ಮಾತೇ ಇಲ್ಲ. ಇಟ್ಸ್ ಅ ಚಾಲೆಂಜ್.